ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಪ್ರಧಾನಿ ಮೋದಿ ನವರಾತ್ರಿ ಆರಂಭದ ಮೊದಲ ದಿನವೇ ದೇಶದ ಜನರಿಗೆ ಬಿಗ್ ಗಿಫ್ಟ್ ಕೊಟ್ಟಿದ್ದಾರೆ. ಬಡವರು, ಮಧ್ಯಮ ವರ್ಗದವರ ತಲೆ ಮೇಲಿದ್ದಂತಹ ಜಿಎಸ್ಟಿ ಹೊರೆಯನ್ನ ಕೇಂದ್ರ ಸರ್ಕಾರ ಕೊಂಚ ಇಳಿಸಿದೆ. ಇವತ್ತಿನಿಂದ ಈ ಹೊಸ ಜಿಎಸ್ಟಿಯ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. ದಿನಬಳಕೆ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಭಾರೀ ಬದಲಾವಣೆಯಾಗಿದೆ. ಇವತ್ತಿನಿಂದ ಜಿಎಸ್ಟಿ ಬಿಗ್ ರಿಲೀಫ್. ಹಬ್ಬದ ಖುಷಿ ಡಬಲ್ ಆಗಿದೆ. ಸಂಭ್ರಮದಲ್ಲಿರುವಂತಹ ಜನತೆಗೆ ಇದು ಉಳಿತಾಯದ ಉತ್ಸವ. ದೇಶದ ಮಧ್ಯಮ ಮತ್ತು ಸಾಮಾನ್ಯ ವರ್ಗದ ಜನರಿಗೆ ಆರ್ಥಿಕ ಹೊರೆ ಕೊಂಚ ತಗ್ತಾ ಇದೆ. ಜಿಎಸ್ಟಿ ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆಯಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯೆಂದು ಪ್ರಧಾನಿ ಮೋದಿಯನ್ನು ತಮ್ಮ ಭಾಷಣದಲ್ಲಿ ಘೋಷಿಸಿದ್ರು. ಆ ಸುಧಾರಣೆಗಳು ಜಿಎಸ್ಟಿ ಕೌನ್ಸಿಲ್ನ 56ನೇ ಸಭೆಯಲ್ಲಿ ಅಂಗೀಕಾರ ಆಯಿತು. ಇವತ್ತಿನಿಂದ ಆ ಪರಿಷ್ಕೃತ ಜಿಎಸ್ಟಿ ದರ ಜಾರಿಯಾಗ್ತಾ ಇದೆ. ಹಾಗಾದ್ರೆ ಎಷ್ಟು ಕಡಿಮೆ ಆಗ್ತಾ ಇದೆ, ಯಾವುದರಲ್ಲೆಲ್ಲ ಇಳಿಕೆ ಆಗ್ತಾ ಇದೆ, ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಕಳೆದ 8 ವರ್ಷಗಳಿಂದ ಸೂಜಿಯಿಂದ ಹಿಡಿದು ಕಾರಿನವರೆಗೆ, ಮಂಡಕ್ಕಿಯಿಂದ ಹಿಡಿದು ಶಾಪಿಂಗ್ ಮಾಲ್ವರೆಗೆ ಎಲ್ಲಿ ಹೋಗ್ಲಿ 4 ರೀತಿ ತೆರಿಗೆ ಬರೆ ಬೀಳ್ತಾ ಇತ್ತು. ಆದರೆ ಈಗ ಜಿಎಸ್ಟಿ ತೆರಿಗೆಯನ್ನ ಈ 4 ಸ್ಲ್ಯಾಬ್ ಏನಿತ್ತಲ್ಲ ಅದನ್ನ 2 ಸ್ಲ್ಯಾಬ್ಗಳಿಗೆ ಇಳಿಕೆ ಮಾಡಲಾಗಿದೆ. ಹಾಗಾಗಿ ಇವತ್ತಿನಿಂದ ದೇಶದಲ್ಲಿ ಕೇವಲ 5 ಮತ್ತು 18% ಈ 2 ಜಿಎಸ್ಟಿ ಸ್ಲ್ಯಾಬ್ಗಳು ಮಾತ್ರ ಇರುತ್ತವೆ. ಅಲ್ಲದೆ ಕಡಿತಗೊಂಡಂತಹ ಜಿಎಸ್ಟಿ ಲಾಭ ಇವತ್ತಿನಿಂದ ಎಲ್ಲ ಗ್ರಾಹಕರಿಗೂ ಸಿಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ವಸ್ತುಗಳ ಬೆಲೆ ಇಳಿಕೆಯಾಗ್ತಾ ಇದೆ, ಯಾವ ವಸ್ತುಗಳ ಬೆಲೆ ಹಿಂದೆ ಎಷ್ಟಿತ್ತು, ಎಷ್ಟಾಗುತ್ತೆ, ಎಲ್ಲ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ಜಿಎಸ್ಟಿ ಇಳಿಕೆಯಿಂದ ಸದ್ಯ ಈ 20,000 ರೂಪಾಯಿ ಇರುವಂತಹ ಟಿವಿ ಇದೆಯಲ್ಲ ಅದು 18,000 ರೂಪಾಯಿಗೆ ಇಳಿಕೆ. 20,000ದ ಫ್ರಿಡ್ಜ್ ಇರೋದು 18,000 ರೂಪಾಯಿಗೆ ಸಿಗುತ್ತೆ. ಈ ಕೂದಲಿಗೆ ಬಳಸುವಂತಹ ಎಣ್ಣೆ 500 ರೂಪಾಯಿಯಿಂದ 435 ರೂಪಾಯಿಗೆ ಇಳಿಕೆಯಾಗಿದೆ. ಇನ್ನು ಶಾಂಪುಗಳ ಲೆಕ್ಕಾಚಾರಕ್ಕೆ ನಾವು ಬರೋದಾದ್ರೆ 1,000 ರೂಪಾಯಿ ಇದ್ದದ್ದು 870 ರೂಪಾಯಿಗೆ ದೊರೆಯುತ್ತೆ. 100 ರೂಪಾಯಿಗೆ ಸಿಗುವಂತಹ ಟೂತ್ ಪೇಸ್ಟ್ 87 ರೂಪಾಯಿಗೆ ಸಿಗುತ್ತೆ. 30 ರೂಪಾಯಿ ಇರುವಂತಹ ಹಲ್ಲುಜ್ಜೋ ಬ್ರಷ್ 26 ರೂಪಾಯಿಗೆ ಸಿಗುತ್ತೆ. ಟಾಯ್ಲೆಟ್ ಸೋಪ್ಗಳು 50 ರೂಪಾಯಿಯಿಂದ 44 ರೂಪಾಯಿಗೆ ಇಳಿಕೆಯಾಗಿದ್ರೆ 200 ರೂಪಾಯಿ ಬೆಲೆಯ ಶೇವಿಂಗ್ ಕ್ರೀಮ್ 174 ರೂಪಾಯಿಗೆ ಸಿಗುತ್ತೆ. 10,000 ರೂಪಾಯಿ ಮೌಲ್ಯದ ಸೈಕಲ್ ಇನ್ನು 9,300 ರೂಪಾಯಿಗೆಲ್ಲ ಸಿಗುತ್ತೆ. ಅಷ್ಟೇ ಅಲ್ಲ, ಹಬ್ಬಕ್ಕೆ ಕಾರ್ ಖರೀದಿ ಮಾಡೋದಕ್ಕೆ ಸಜ್ಜಾದವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಬೈಕ್, ಟ್ರ್ಯಾಕ್ಟರ್ ಪರ್ಚೇಸ್ ಮಾಡೋರಿಗೂ ಶುಭ ಸುದ್ದಿ. ಫ್ರಿಡ್ಜ್, ಟಿವಿಯಿಂದ ಹಿಡಿದು ದಿನಬಳಕೆ ವಸ್ತು, ಆಹಾರ ಪದಾರ್ಥ, ಹಲವು ವಸ್ತು ಖರೀದಿಸುವಂತಹ ಜನ ಇವತ್ತಿನಿಂದ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಪರಿಷ್ಕೃತ ಜಿಎಸ್ಟಿ ಜಾರಿಯಾಗಿರೋದ್ರಿಂದ ಈ ಎಲ್ಲಾ ಬೆಲೆಗಳು ಇಳಿಕೆಯಾಗ್ತಾ ಇದೆ. ಕಾರು, ಬೈಕ್ ವಿಚಾರಕ್ಕೆ ಬರೋಣ. 1.5 ಲಕ್ಷ ಮೌಲ್ಯದ 300 ಸಿಸಿಯೊಳಗಿನ ಬೈಕ್ಗಳು ಇನ್ಮುಂದೆ 1,35,000ಕ್ಕೆ ಲಭ್ಯ ಆಗುತ್ತೆ. 1,200 ಸಿಸಿಯೊಳಗಿನ ಕಾರುಗಳ ಬೆಲೆ ಕನಿಷ್ಠ 70,000ದಿಂದ 2 ಲಕ್ಷದವರೆಗೆ ಇಳಿಕೆಯಾಗಲಿದೆ. ಫಾರ್ ಎಕ್ಸಾಂಪಲ್, ಈ ಆಲ್ಟೋ ಕೇಟನ್ ಕಾರ್ ಇದೆಯಲ್ಲ 1,07,600 ರೂಪಾಯಿ ಜಿಎಸ್ಟಿ ಇಳಿಕೆ ಆಗ್ತಾ ಇರೋದು. ಹಾಗಾಗಿ ಇನ್ನು ಮುಂದೆ 3,69,900 ರೂಪಾಯಿಗೆಲ್ಲ ಆಲ್ಟೋ ಕೇಟನ್ ಕಾರು ಸಿಗುತ್ತೆ. ಇನ್ನು ಡಿಸೈರ್ ಕಾರ್ ವಿಚಾರಕ್ಕೆ ಬರೋದಾದ್ರೆ 87,700 ರೂಪಾಯಿ ಇಳಿಕೆಯಾಗಿದೆ. ಅಂದ್ರೆ ಹೊಸ ಬೆಲೆ 6,25,600 ರೂಪಾಯಿ ಆಗುತ್ತೆ. ಗ್ರ್ಯಾಂಡ್ ವಿಟಾರಾ ಕಾರ್ ಕೊಳ್ತೀರಾ ಅಂತಂದ್ರೆ 1,07,000 ರೂಪಾಯಿ ಇಳಿಕೆಯಾಗ್ತಾ ಇದೆ. ಹೊಸ ಬೆಲೆ 10,76,500 ರೂಪಾಯಿ. ಇಷ್ಟೇ ಅಲ್ಲ, ಕಾರು, ಬೈಕ್ ಅಷ್ಟೇ ಸೀಮಿತ ಆಗ್ತಾ ಇಲ್ಲ. ಈ ಜಿಎಸ್ಟಿ ಹೊರೆ ಇಳಿಕೆ ನಂದಿನಿ ಗ್ರಾಹಕರಿಗೂ ಕೂಡ ಸ್ವೀಟ್ ಕೊಡ್ತಾ ಇದೆ. ಅಂದ್ರೆ ಡಬಲ್ ಧಮಾಕ ಈ ದಸರಾ ಸಂದರ್ಭದಲ್ಲಿ. ಕೇಂದ್ರ ಸರ್ಕಾರ ಸರಕು ಮತ್ತು ಸೇವಾ ತೆರಿಗೆ ಸ್ಲ್ಯಾಬ್ ಪರಿಷ್ಕರಣೆ ಮಾಡಿದ ಕಾರಣ ನಂದಿನಿ ಗ್ರಾಹಕರಿಗೂ ಕೂಡ ಈ ಗುಡ್ ನ್ಯೂಸ್ ಸಿಗ್ತಾ ಇದೆ. ಹಾಗಂತ ಹಾಲು ಮೊಸರಿನ ಬೆಲೆ ಇಳಿಕೆಯಾಗಲ್ಲ, ಆದರೆ ಹಾಲಿನ ಉತ್ಪನ್ನಗಳಿದೆಯಲ್ಲ ಅದರ ಬೆಲೆ ಇಳಿಕೆಯಾಗ್ತಾ ಇದೆ. ಅಂದ್ರೆ 1 kg ನಂದಿನಿ ತುಪ್ಪ ಸದ್ಯ 650 ರೂಪಾಯಿ ಇತ್ತಲ್ಲ ಅದು ಇವತ್ತಿನಿಂದ 610 ರೂಪಾಯಿಗೆ ಸಿಗ್ತೆ. ಬೆಣ್ಣೆ 305 ರೂಪಾಯಿ ಇದ್ದದ್ದು 286 ರೂಪಾಯಿ. ಪನ್ನೀರ್ 425 ರೂಪಾಯಿ ಇದ್ದದ್ದು 408 ರೂಪಾಯಿ. ಇನ್ನು ಗುಡ್ ಲೈಫ್ ಹಾಲು 1 ಲೀಟರ್ಗೆ 70 ರೂಪಾಯಿ ಇತ್ತಲ್ಲ 68 ರೂಪಾಯಿಗೆ ಸಿಗುತ್ತೆ. 1 kg ಚೀಸ್ ದರ 480 ರೂಪಾಯಿ ಇದ್ದದ್ದು 450 ರೂಪಾಯಿಗಾಗಲಿದೆ. ಹಾಗೆ ಐಸ್ ಕ್ರೀಮ್ ಫ್ಯಾಮಿಲಿ ಪ್ಯಾಕ್ 645 ರೂಪಾಯಿಗೆ ಸಿಗ್ತಿತ್ತಲ್ಲ 574 ರೂಪಾಯಿಗೆಲ್ಲ ಈಗ ಸಿಗುತ್ತೆ. ಇವಷ್ಟೇ ಅಲ್ಲ, ರೈತರಿಗೂ ಕೂಡ ಬಹಳ ಅನುಕೂಲ ಆಗ್ತಾ ಇದೆ. ಯಾಕಂದ್ರೆ ಕೃಷಿ ಉಪಕರಣಗಳ ಮೇಲಿನ ಜಿಎಸ್ಟಿ ದರ ಕಡಿತ ಆಗಿದೆ. 1,800 ಸಿಸಿಯ ಟ್ರ್ಯಾಕ್ಟರ್ಗಳ ಮೇಲಿನ ಜಿಎಸ್ಟಿ 12% ಇದ್ದದ್ದು 5%ಗೆ ಇಳಿಕೆಯಾಯಿತು. ಟೈರ್ಗಳು, ಟ್ಯೂಬ್ಗಳು, ಹೈಡ್ರಾಲಿಕ್ ಪಂಪ್ಗಳು ಸೇರಿ ಟ್ರ್ಯಾಕ್ಟರ್ ಬಿಡಿ ಭಾಗಗಳ ಜಿಎಸ್ಟಿ 18%ಇಂದ 5%ಗೆ ಇಳಿಕೆಯಾಗಿದೆ. ಹೀಗಾಗಿ ಟ್ರ್ಯಾಕ್ಟರ್ಗಳ ಬೆಲೆಯಲ್ಲಿ 41,000 ರೂಪಾಯಿಯಿಂದ 63,000 ರೂಪಾಯಿವರೆಗೆ ಕಡಿತವಾಗಲಿದೆ. ಪವರ್ ಟಿಲ್ಲರ್ಗಳು ಕೂಡ ಸುಮಾರು 11,000 ರೂಪಾಯಿಯಷ್ಟು ಅಗ್ಗಾಗಲಿದೆ. ಫಾರ್ ಎಕ್ಸಾಂಪಲ್,
ಈ 35 HP ಟ್ರ್ಯಾಕ್ಟರ್ ಬೆಲೆ ಇದೆಯಲ್ಲ, ಈ ಹಿಂದೆ 6,50,000 ರೂಪಾಯಿ ಇತ್ತು. ಈಗ 6,09,000 ರೂಪಾಯಿಗೆ ಸಿಗುತ್ತೆ. ಅಂದರೆ 41,000 ರೂಪಾಯಿ ಉಳಿತಾಯ. 45 HP ಟ್ರ್ಯಾಕ್ಟರ್ಗಳು 45,000 ರೂಪಾಯಿಗೆ ಉಳಿತಾಯ ಆಗಲಿದೆ. ಹಾಗೆ 10 ಲಕ್ಷ ಇದ್ದಂಥ 75 HP ಟ್ರ್ಯಾಕ್ಟರ್ ಬೆಲೆ 9,37,000 ರೂಪಾಯಿಗೆ ಇಳಿಕೆಯಾಗಿದ್ದು 63,000 ರೂಪಾಯಿ ಉಳಿತಾಯ ಆಗುತ್ತೆ. 1,90,000 ರೂಪಾಯಿ ಇದ್ದಂತಹ 13 HP ಪವರ್ ಟಿಲ್ಲರ್ 1,78,125 ರೂಪಾಯಿಗೆ ಇಳಿಕೆಯಾಗ್ತಾ ಇದೆ. ಅಂದರೆ ಉಳಿತಾಯ ಎಷ್ಟು? 11,875 ರೂಪಾಯಿ. ಜೊತೆಗೆ ಭತ್ತದ ಕಸಿ ಯಂತ್ರ ಅದು ಕೂಡ ನಿಮಗೆ ಇಳಿಕೆಯಾಗ್ತಾ ಇದೆ. 15,400 ರೂಪಾಯಿ ಉಳಿತಾಯ ಆಗುತ್ತೆ. ಹಾಗೆ ಈ ಮಲ್ಟಿ ಕ್ರಾಪ್ ಥ್ರೆಷರ್ ಇದೆಯಲ್ಲ, ಅದರಲ್ಲೂ ಇಳಿಕೆ ಆಗ್ತಾ ಇರೋದ್ರೆ 14,000 ರೂಪಾಯಿ ಉಳಿತಾಯ ಆಗುತ್ತೆ. ಜೊತೆಗೆ 87,920 ರೂಪಾಯಿ ಮೌಲ್ಯದ ಪವರ್ ವೀಡರ್ ಕೂಡ ಈಗ 82,425 ರೂಪಾಯಿಗೆ ಸಿಗುತ್ತೆ. ಅಂದರೆ 5,500 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಇದೇ ರೀತಿಯಲ್ಲಿ ಹಲವು ಕೃಷಿ ಯಂತ್ರಗಳಿಂದ ನಿಮಗೆ ಕೊಳ್ಳಬೇಕು ಅಂತ ಅನ್ಕೊಳ್ತಾ ಇದ್ರೆ ಸಾಕಷ್ಟು ಉಳಿತಾಯ ಆಗ್ತಾ ಇದೆ. ಜೊತೆಗೆ ಮತ್ತೊಂದು ಪ್ರಮುಖ ವಿಚಾರ ಅಂತಂದ್ರೆ ಆರೋಗ್ಯ ಮತ್ತು ಜೀವ ವಿಮೆಗಳಿಗೆ ಇದ್ದಂತಹ ತೆರಿಗೆಯಿಂದ ಸಂಪೂರ್ಣ ವಿನಾಯಿತಿ ಕೊಡಲಾಗಿದೆ. ಅಂದರೆ ಆರೋಗ್ಯ ವಿಮೆ ಮೇಲಿನ GSTಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. ಹೀಗಾಗಿ ಹೆಲ್ತ್ ಇನ್ಶೂರೆನ್ಸ್ ಬೆಲೆ ಕೂಡ ಇಳಿಕೆಯಾಗಲಿದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಖುಷಿ ವಿಚಾರ ಅಂತಂದರೆ ಈ ನಕ್ಷೆ, ಚಾರ್ಟ್ಗಳು, ಗ್ಲೋಬ್, ಪೆನ್ಸಿಲ್, ಶಾರ್ಪ್ನರ್, ನೋಟ್ಬುಕ್, ಎಕ್ಸೈಸ್ ಬುಕ್ಗಳು, ಎರೇಸರ್ ಇವೆಲ್ಲವೂ ಕೂಡ ಯಾವುದೇ ತೆರಿಗೆ ಇರೋದಿಲ್ಲ. ಬಟ್ ಗುಟ್ಕಾ, ಪಾನ್ ಮಸಾಲ, ಬೀಡಿ, ಸಿಗರೇಟ್ ಇವೆಲ್ಲ ತುಟ್ಟಿಯಾಗತ್ತೆ, ತುಟಿ ಸುಡುತ್ತೆ. ಮಧ್ಯಮ ವರ್ಗದ ಕುಟುಂಬಕ್ಕೆ ತಿಂಗಳ ಖರ್ಚಿನಲ್ಲಿ ಬಹಳಷ್ಟು ಉಳಿತಾಯ ಆಗೋದಂತೂ ಸತ್ಯ. ಹೀಗಾಗಿ ಈ ದಸರಾ ಸಂಭ್ರಮದ ಜೊತೆಗೆ ಇದು ಉಳಿತಾಯದ ಉತ್ಸವ. ನಮಸ್ಕಾರ.